ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಿಮಗೆ ಹುಡುಗಿ ಬೇಕಾಗಿಯೇ ವಿಡಿಯೋನ ಆನ್ ಮಾಡಿರ್ತೀರಾ. ಪ್ರಸ್ತುತ ಈ ಒಂದು ಫೋಟೋದಲ್ಲಿ ಇರ್ತಕ್ಕಂಥ ಹುಡುಗಿ ಓಕೆನಾ. ನೋಡಿ, 2 ವರ್ಷಗಳ ಕಾಲ ಇವ್ರ ಜೊತೆ ಒಂದು ಸಂಬಂಧನ ಬೆಳೆಸ್ಕೊಂಡು ಇವರು ನಿಮಗೆ ಇಷ್ಟ ಆಗಿದ್ದರೆ ಇವರನ್ನು ಮದುವೆ ಮಾಡ್ಕೊಳ್ಬೋದು. ಈ ರೀತಿ ಒಂದು ಆಫರ್ ಇವರು ಕೊಟ್ಟಿದ್ದಾರೆ. ಜೊತೆಗೆ ಇವರಿಗೆ ಮದುವೆ ಆದರೆ ಒಂದು ಕಾರ್ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ. ಏನೇನು ವಿಚಾರ ಅಂತ ನೋಡ್ಕೊಂಡು ಬರೋಣ. ಹೆಸರು ರೋಜಾ, ವಯಸ್ಸು ಬರೀ 23 ವರ್ಷ. ಆ್ಯಂಡ್ ಅದೇ ರೀತಿಯಾಗಿ ಊರು ಬಂದುಬಿಟ್ಟು ಕೊಲ್ಲಾಪುರ, ಜಾತಿ ಬಂದ್ಬಿಟ್ಟು ಅಲೆಮಾರಿ ಜನರು ಇವರು. ಪ್ರಾಬಬ್ಲಿ ಬಂದ್ಬಿಟ್ಟು ನಗುಮುಖದ ಒಡತಿ ಇವರು. ಶಿಕ್ಷಣ ಬಂದ್ಬಿಟ್ಟು ಇನ್ನೂ ಕೂಡ ನಡೀತಾ ಇದೆ ಅಂತ ಹೇಳಿರೋದು. ಹವ್ಯಾಸ ಓದೋದು, ಜೊತೆಗೆ ಪಾನಿಪುರಿ ಅಂತ ತಿನ್ನೋದು. ಪಾನಿಪುರಿಯಲ್ಲಿ ಪಂಚಪ್ರಾಣ, ಗೋಲ್ಗಪ್ಪ. ಪ್ರಸ್ತುತ ಓದೋದು ಸ್ವಲ್ಪ ಕಡಿಮೆ ಆಗಿದ್ದರೂ ಕೂಡ ನಾನು ಮದುವೆ ಆದ ನಂತರ ಕೂಡ ಶಿಕ್ಷಣ ಮಾಡ್ತೇನೆ, ಓದ್ತಾರಂತೆ ಮದುವೆ ಆದ ನಂತರ ಕೂಡ. ನೀವು ಅದಕ್ಕೆ ಪರ್ಮಿಷನ್ ಕೊಡಲೇಬೇಕು. ರೋಜಾ ಅವರ 24 ವಯಸ್ಸಿನ ಒಳಗಡೆ ಮದುವೆ ಆಗಲು ತೀರ್ಮಾನ ಮಾಡಿರ್ತಾರೆ. ಸೊ ಅದಕ್ಕೂ ಮುನ್ನ ಸ್ವಲ್ಪ ಲವ್ ಮಾಡ್ತಾರೆ, ನಿಮ್ಮ ಜೊತೆ ಸುತ್ತಾಡ್ತಾರೆ, ಡೇಟಿಗೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿಮ್ಮ ನಡವಳಿಕೆ ಯಾವ ರೀತಿ ಇರುತ್ತೆ, ಇವ್ರ ಜೊತೆ ನಿಮ್ಮ ಮಾತುಕತೆ ಯಾವ ರೀತಿ ಇರುತ್ತೆ, ಅದರ ಮೂಲಕ ನಿಮ್ಮನ್ನು ಇವರು ಮದುವೆ ಆಗ್ತಾರೆ ಅಂತ ಈ ಒಂದು ರೋಜಾ ಅವರು ತಿಳಿಸಿರೋದು. ಸೊ ಇವರ ಹುಡುಗ ಯಾವ ರೀತಿ ಇರಬೇಕು ಅಂದರೆ, 1ನೇ ಪಾಯಿಂಟಲ್ಲಿ ಹೇಳಿರೋದು, ನನ್ನ ಒಂದು ಕನಸಿನ ಹುಡುಗ ನಿಮ್ಮ ಮನೆ ವಾಸ್ತು ಪ್ರಕಾರ ಇರಬೇಕು ನಾನು ಬಂದ ಮೇಲೆ. ಸೊ ಯಾಕಂದರೆ ಒಂದು ಸಂಸಾರ ನೆಗೆಸಬೇಕು ಅಂತಂದರೆ ಇವಳು ಬಂದ ಮೇಲೇ ದೋಷ ಸ್ಟಾರ್ಟ್ ಆಯಿತು ಅಂತ ಮಾತು ಬರಬಾರ್ದು. ಹಾಗಾಗಿನೇ ನಿಮ್ಮ ಮನೆ ವಾಸ್ತು ಪ್ರಕಾರ ಕಂಪಲ್ಸರಿ ಇರಬೇಕು. ಆ್ಯಂಡ್ ಜೊತೆಗೆ ಮದುವೆ ದಿನ ನೀವು ಸೂಟು ಬೂಟು ಕಂಪಲ್ಸರಿ ಹಾಕ್ಕೊಳ್ಬೇಕು. ನೀವು ರೈತರು ಆ್ಯಂಡ್ ಕೂಲಿ ಕೆಲಸ ಮಾಡೋರು ನನಗೆ ಬೇಕಾಗಲ್ಲ. ನನಗೆ ನೀವು ಎಷ್ಟಾಗಿ ಮದುವೆ ಆಗ್ತಿದ್ದೀರಾ, ಸೊ ನಾನು ರೇಷ್ಮೆ ಸೀರೆ ಹೆಂಗೆ ಹಾಕ್ಕೊಳ್ತೀನೋ ನೀವು ಕೂಡ ಸೂಟು ಬೂಟು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಅದರಂತೆಯೇ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ. ಎಲ್ಲರೂ ಸಹ ಈ ಒಂದು ಮದುವೆಯಲ್ಲಿರಬೇಕು. ಅದ್ಧೂರಿಯ ಮದುವೆ ಆಗೋಣ. ಆ್ಯಂಡ್ ಸಾಲ ಮಾಡೋದು ಬೇಡ ಅಂತ ಹೇಳಿರ್ತಕ್ಕಂಥದ್ದು. ಇದು ಮದುವೆ ಆದ ನಂತರ ಹೆಂಗಿರಬೇಕು ಅಂತ ಹೇಳಿರ್ತಕ್ಕಂಥ ವಿಚಾರಗಳಾಗಿದ್ದರೆ, ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ವಿಚಾರ ಒಂದು ಕಡೆ ಇಟ್ಕೊಂಡು, ಜೊತೆಗೆ ಇವರನ್ನ ಮದುವೆ ಆದರೆ ಕಾರ್ ಗಿಫ್ಟ್ ಕೊಡ್ತಾರೆ ಅಂತ ಅಂದ್ರಲ್ವ, ಅದು ಹೆಂಗಿದೆ ಅಂತ ಅದನ್ನು ಕೂಡ ತೋರಿಸ್ತೇನೆ. ಸೊ ಮೊದಲನೇದಾಗಿ ಹುಡುಗ ಬಂದುಬಿಟ್ಟು ಹೈಟಲ್ಲಿ ಸ್ವಲ್ಪ ಕಡಿಮೆನೇ ಇರಲಿ, ಆ್ಯಂಡ್ ಶರೀರದಲ್ಲಿ ಸ್ವಲ್ಪ ದಪ್ಪ ಇರಲಿ. ಆ್ಯಂಡ್ ಸ್ನೇಹಿತರೆ, ಇನ್ನು ತೂಕದ ವಿಚಾರ ಕೇಳಿದಾಗ 80 kg ಮೇಲ್ಗಡೆ ಹುಡುಗ ಇರಬಾರ್ದು ಅಂತ ಹೇಳಿದ್ದಾರೆ. ಇದೇ ನೋಡಿ ಅವ್ರಿಗೆ ಇಷ್ಟಪಡುವಂಥ ಹುಡುಗನಿಗೆ ಕೊಡಿಸುವಂತಹ ಸೆಕೆಂಡ್ ಹ್ಯಾಂಡ್ ಕಾರು SUV ಅಂತಂದ್ಬಿಟ್ಟು ಸ್ನೇಹಿತರೆ, ಸ್ಟ್ರಾಂಗೆಸ್ಟ್ ಕಾರ್ಗಳಲ್ಲಿ ನಂಬರ್ 1 ಸ್ಟೀಲ್ ಫ್ಯಾಷನ್ ವರ್ಲ್ಡಲ್ಲಿ ಈ ಒಂದು ಕಾರು ಇರ್ತಕ್ಕಂಥದ್ದು. ಬೂದು ಬಣ್ಣದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂತಹ ಸೀಡಮ್ಸ್ ನಂಬರ್ 1 ಪ್ಲೇಸಲ್ಲಿ ತೆಗೆದುಕೊಂಡಿದ್ದಾರೆ. ಆ್ಯಂಡ್ ಇದರ ಹೈಜೆನಿಕ್ ಕ್ವಾಲಿಟಿನ ನೀವು ಡಿಸ್ಪ್ಲೇಯಲ್ಲಿ ಸ್ಕ್ರೀನಲ್ಲಿ ನೋಡ್ಕೊಳ್ಬೋದು. ಹುಡುಗ ಅಪ್ ಟು ಬಂದ್ಬಿಟ್ಟು ಸ್ಟಡೀಸಲ್ಲಿ ಒಂದು PUC ಅಥವಾ ಗ್ರ್ಯಾಜುಯೇಷನ್ ಡಿಗ್ರಿನಾದರೂ ಕಂಪ್ಲೀಟ್ ಮಾಡಿರಬೇಕು. ಗ್ರ್ಯಾಜುಯೇಷನ್ ಡಿಗ್ರಿ ಅಂತಂದರೆ ಅಪ್ ಟು ಡಿಗ್ರಿ BA, BCom, BSc ಈ ರೀತಿ ಎನಿಥಿಂಗ್ ಕೋರ್ಸ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರಬೇಕು ಅಥವಾ ಇನ್ಕಂಪ್ಲೀಟ್ ಆದರೂ ಮಾಡಿರಲೇಬೇಕು. ಯಾಕಂದರೆ ಎಜುಕೇಟೆಡ್ ಅಂತ ಅನಿಸ್ಕೊಳ್ಬೇಕಲ್ವಾ, ದಟ್ ಈಸ್ ದ ಮ್ಯಾಟರ್ ಅಪ್ಲೈ ಆಗುತ್ತೆ. ಆ್ಯಂಡ್ ಇನ್ನೊಂದು ಇನ್ ಕ್ಲಚರಲ್ಲಿ 3 ಡಿಫ್ರೆನ್ಸ್ ಆಗಿರ್ತಕ್ಕಂತಹ ಕಲರಿಂಗಲ್ಲಿ ಒಂದು ಕಾರು ಸಿಗುತ್ತೆ ನಿಮಗೆ. ಅದು ಮುಂದೆ ಚಾಯ್ಸಿಂಗ್ ಮಾಡ್ಕೊಳ್ಳಿ ನೀವು ಮದುವೆ ಆದ ನಂತರ, ನನಗೆ ಈ ಕಲರ್ ಬೇಡ ಈ ಕಲರ್ ಬೇಕು ಅಂತ. ಸೊ ಅದು ಸೆಕೆಂಡ್ರಿ ಆಗಿರುತ್ತೆ. ಫಸ್ಟು ನೀವು ಇವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಅಟ್ರಾಕ್ಟಿವ್ ಆಗಿ ಒಂದು ಮೆಸೇಜ್ ಮಾಡೋದನ್ನು ಕಲೀರಿ. ಸೊ ಮೆಸೇಜ್ಗಳನ್ನು ಕಳಿಸಬೇಕಾಗಿರ್ತಕ್ಕಂಥ Gmail ID Sri9591 Gmail ID. ಆ್ಯಂಡ್ ಅದೇ ರೀತಿಯಾಗಿ ಪ್ರಸ್ತುತ ಕಮೆಂಟ್ ಬಾಕ್ಸಲ್ಲೂ ಕೂಡ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಈ ಒಂದು ಕಾರಿನ ಒಳಗಿನ ಒಂದು ಸಿಸ್ಟಮ್ನ ನೋಡ್ಕೊಂಡು ಬರೋಣ. ಬಿಕಾಸ್ ಎಲ್ಲವನ್ನು ನೋಡಿದ್ವಂತೆ ಅದನ್ನು ನೋಡ್ಕೊಳ್ಳೋದು ಯಾಕೆ ಅಲ್ವಾ. ನೋಡ್ಕೊಳ್ಳಿ ಎಷ್ಟೊಂದು ಚೆನ್ನಾಗಿದೆ. ಸೊ ಇದು ಒಂದು ವ್ಯೂ ಯಾವ ರೀತಿ ಕಾಣಿಸ್ತಿದೆ ಅಂತಂದ್ಬಿಟ್ಟು ಸ್ಕ್ರೀನ್ನಲ್ಲಿ ನೋಡ್ತಿದ್ದೀರಾ ಸ್ನೇಹಿತರೆ. ಇದು ಅವ್ರಿಗೆ ಕುಳಿತುಕೊಳ್ಳುವಂಥ ಒಂದು ಕಂಫರ್ಟಬಲ್ ಸೀಟು. ನಿಮಗೆ ಪಕ್ಕಾ ಡ್ರೈವಿಂಗ್ ಬರುತ್ತೆ ಅಂದರೆ ಮಾತ್ರ ಇಲ್ಲಿ ಕುಳಿತುಕೊಳ್ಬೇಕು ನೀವು ಸ್ನೇಹಿತರೆ. ದಟ್ ಈಸ್ ದ ನ್ಯೂ ಹೈಜೆನಿಕ್ ಆಗಿರ್ತಕ್ಕಂತಹ ಒಂದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಇದರ TV ಸ್ಪೇಸು ಆ್ಯಂಡ್ ಗೇರ್ ಸಿಸ್ಟಮ್ನ ಒಂದು ಡಿಸೈನು, ಆ್ಯಂಡ್ ಇಲ್ಲಿ ಸ್ಕ್ರೀನ್ ಗಾರ್ಡ್, ಆ್ಯಂಡ್ ಲುಕ್ ಎಟ್ ದ ಹೈಜೆನಿಕ್ ಕ್ವಾಲಿಟಿ. ಆ್ಯಂಡ್ ಇದರ CC AC ಎಲ್ಲನೂ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಸೊ ನನಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ, ಬಟ್ ಅವರ ಮಾಹಿತಿ ಪೂರ್ಣವಾಗಿ ಹೇಳಿದ್ದೇನೆ ಅಂತ ಅಂದ್ಕೊಳ್ತೇನೆ. ಅವರನ್ನು ನೀವು ಒಲಿಸ್ಕೊಳ್ಳುವಂಥ ರೀತಿಗೆ ಅವರ Gmail ID ಕೂಡ ಕೊಟ್ಟಿದ್ದೇನೆ. ಮಿಕ್ಕಿದ್ದೆಲ್ಲ ಬಿಟ್ಟದ್ದು ನಿಮಗೆ. ನಾನು ನಾಳೆ ಮತ್ತೊಂದು ಪ್ರೊಫೈಲೊಂದಿಗೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.